ನಿಗೂಢವಾಗಿ ನಾಪತ್ತೆಯಾದ ಎಸ್ಬಿಐ ಮ್ಯಾನೇಜರ್ ಕೆಆರ್ಪೇಟೆಯ ಎಸ್ಬಿಐ ಶಾಖೆಯ ಎಚ್.ಜೆ. ರಮಾ ನಾಪತ್ತೆಯಾಗಿರುವಂಥವರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿರುವಂತಹ ಎಸ್ಬಿಐನ ಶಾಖೆ ಡಿಸೆಂಬರ್ 29ನೇ ತಾರೀಕಿನಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ರಮಾ ಬ್ಯಾಂಕ್ನ ಕೀ ಮೊಬೈಲ್ ಬ್ಯಾಂಕ್ನಲ್ಲೇ ಬಿಟ್ಟು ಹೋಗಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿರುವಂತಹ ರಮಾ ಪತಿ ಕೃಷ್ಣಮೂರ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಕೆಆರ್ಪೇಟೆ ಪಟ್ಟಣ ಠಾಣೆಗೆ ಪತಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಪತ್ನಿ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಎಸ್ಬಿಐನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಎಚ್.ಜಿ. ರಮಾ ಅವರು ಇದಕ್ಕಿದ್ದ ಹಾಗೆ ನಾಪತ್ತೆಯಾಗಿರುವಂತಹ ಪ್ರಕರಣ ಇದು. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ ಮ್ಯಾನೇಜರ್ ಈಕೆ ಲೇಡಿ ನಾಪತ್ತೆಯಾಗಿರುವಂಥದ್ದು. ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪತಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಎಲ್ಲಿ ಹೋಗಿದ್ದಾರೆ ಎತ್ತ ಅಂತ ಏನಾದರೂ ಗೊತ್ತಾಗ್ತಾ ಇದೆಯಾ, ಹೇಗೆ? ಅಮರ್ ಪ್ರಸಾದ್, ಏನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿರ್ತಕ್ಕಂಥ ಎಸ್ಬಿಐ ಬ್ರಾಂಚ್ ಆ ಶಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿ ಏನು ರಮಾ ಅಂತ ಹೇಳಿ ತಿಳಿದು ಬಂದಿದೆ. ಇವರು ಅಲ್ಲಿ ಮುಖ್ಯ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 29ನೇ ತಾರೀಕು ಅಂದ್ರೆ ಡಿಸೆಂಬರ್ 29ನೇ ತಾರೀಕು ಅವತ್ತು ಕೆಲಸ ನಿರ್ವಹಿಸಿ ಬ್ಯಾಂಕ್ ಮತ್ತೆ ಅವ್ರ ಕೀ ಎಲ್ಲವನ್ನೂ ಕೂಡ ಆ ಬ್ಯಾಂಕ್ ಮೇಲೆ ಇಟ್ಟು ಅಲ್ಲಿಂದ ಹೋಗಿರ್ತಾರೆ. ಆದ್ರೆ ಬ್ಯಾಂಕಿಗೆ 2-3 ದಿನಗಳಾದ್ರೂ ಬರ್ತಾ ಇರ್ಲಿಕ್ಕಿಲ್ಲ, ಮತ್ತೆ ಅವ್ರ ಮನೆಗೂ ಕೂಡ ಹೋಗಿರ್ಲಿಕ್ಕಿಲ್ಲ ಅಂತ ತಿಳಿದು ಬಂದಿದೆ. ಈಗ ಬ್ಯಾಂಕ್ ಕಡೆಯಿಂದ ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಮೇಡಮ್ ಬ್ಯಾಂಕು ಬರ್ತಾ ಇಲ್ಲ, ಮತ್ತೆ ಯಾಕೆ ಅಂತ ಏನು ಅಂತ ವಿಚಾರಿಸಿದಾಗ ಅವ್ರಿಗೂ ಕೂಡ ಅಲ್ಲಿ ಗಂಡನ್ಗೆ ಗೊತ್ತಾಗುತ್ತೆ. ಹೀಗಾಗಿ ಅವ್ರು ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಬಂದು ಏನು ಕೆಆರ್ಪೇಟೆ ಪಟ್ಟಣ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇದಕ್ಕಿದ್ದಾಗೆ ಎಲ್ಲಿ ಹೋಗಿದ್ರೆ ಏನ್ ಕತೆ ಅಂತ ಹೇಳಿ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕೆಆರ್ಪೇಟೆ ಪಟ್ಟಣ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇವ್ರು ಮೂಲತಃ ಬೆಂಗಳೂರು ಬನಶಂಕರಿ ನಿವಾಸಿ ಆಗಿರೋದ್ರಿಂದ ಬೆಂಗಳೂರಿನಿಂದ ಏನಾದ್ರು ಅಪ್ ಅಂಡ್ ಡೌನ್ ಮಾಡ್ತಿದ್ರಾ ಅಥವಾ ಕೆಆರ್ಪೇಟೆನಲ್ಲೇ ವಾಸ ಮಾಡ್ತಿದ್ರಾ ಅಂತ ಹೇಳಿ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಕೆಆರ್ಪೇಟೆ ಪಟ್ಟಣ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ರವಿ.